ಸಕ್ಕತ್ತಾಗಿದೆ. ನಾನು ಹೇಳಿದ್ನಲ್ಲ ಮಂಡೇ ತಿಂಡಿ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಅನುಷಾ VR. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ಬಂದಿದ್ದೀನಿ. ಆ್ಯಕ್ಚುಲಿ ಇವತ್ತೊಂದು ಸ್ಪೆಷಲ್ ಡಿಶ್ ಇದೆ, ತೋರಿಸ್ಬೇಕು ಅಂತ ಇಷ್ಟ ಆಯಿತು. ಸೊ ನಮ್ಮನೆಗೆ ಯಾರು ಬಂದಿದ್ದಾರೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಮತ್ತು ಏನು ಡಿಶ್ ಮಾಡ್ತಾರೆ ಅಂತಲೂ ತೋರಿಸ್ತೀನಿ. ಈಗ ಬ್ರೇಕ್ಫಾಸ್ಟ್ ಟೈಮ್. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗ್ತದೆ, ಬನ್ನಿ ಹೋಗೋಣ. ಸೊ ಹಾಯ್ ಅಜ್ಜಿ, ಗುಡ್ ಮಾರ್ನಿಂಗ್. ಇದು ನಾನು ಹೇಳಿದ್ನಲ್ಲ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ ಅಂತ. ಇವ್ರು ನಮ್ಮ ಅತ್ತೆಯವ್ರ ಅಮ್ಮ, ಅಂದರೆ ನಮ್ಮ ಅಜ್ಜಿ ಕೊಲ್ಲಾಪುರಿಂದ ಬಂದಿದ್ದಾರೆ. ಸೊ ನಾವು ಇದನ್ನ ಕಾಗಲಜ್ಜಿ ಅಂತ ಹೇಳ್ತೀವಿ. ಅವ್ರು ಒಂದು ಡಿಶ್ ಮಾಡಿದ್ರು ನಂಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಅವ್ರ ಜೊತೆ ಮತ್ತೆ ಇನ್ನೊಂದು ಸತಿ ಮಾಡಿಸ್ತಿದ್ದೀನಿ. ಅಜ್ಜಿ ಏನಂತಾರೆ ಇದಕ್ಕೆ? ದಡಪೆ ಪೋಹೆ. ಅದನ್ನ ಒತ್ತುತ್ತಾರಂತೆ, ಅದಕ್ಕೆ ದಡಪೆ ಅಂತ ಹೇಳ್ತಾರೆ. ಅದ್ರ ಪ್ರಾಸೆಸ್ ನಿಮಗೆ ಫುಲ್ ತೋರಿಸ್ತಾರೆ. ಸೊ ಇದಕ್ಕೆ ಬೇಕಾಗಿರೋದು ಏನೇನಂತ ಹೇಳಿ ಅಜ್ಜಿ. ಇದು 5 ಎಷ್ಟು ಮಂದಿಗೆ ನಾವು ಮಾಡ್ಬೇಕೀಗ? ನಾವೀಗ 5 ಜನಕ್ಕೆ ಮಾಡ್ಬೇಕು. ಅಂದ್ರೆ ನಮ್ದು ದೊಡ್ಡ ಮುಟ್ಟಿಗೆ ಇರ್ತೈತಲ್ಲ, ಅದು 5 ತಗೋಬೇಕು. ಓಕೆ. ಸೊ ಇದು ಅವಲಕ್ಕಿಲಿ ಮಾಡೋದಲ್ವಾ? ಸೊ ದಡಪೆ ಅಲ್ಲ, ದಡಪೆ ಪೋಹೆ ಅಂತ. ಸೊ 5 ಜನಕ್ಕೆ ಮಾಡ್ತಿದ್ದಾರೆ ನೋಡಿ, 5 ಮುಟ್ಟಿಗೆ. ಇದು ಸಾಣಿಸ್ಕೊಂಡು ಸ್ವಚ್ಛ ಮಾಡ್ಕೋಬೇಕು. ಓಕೆ. ಆಮೇಲೆ ಸಾಣಿಸ್ಕೊಂಡ್ರೆ ಹಿಂಗೆ. ಓಕೆ, ಸಾಣಿಸಿ ಆಗಿದೆ. ಓಕೆ. ಅವಲಕ್ಕಿ ಮೇನ್ ಇಂಗ್ರೀಡಿಯೆಂಟ್ ಇದೆ. ಅವಲಕ್ಕಿ ಇದು ಬ್ರೇಕ್ಫಾಸ್ಟ್ ಐಟಮ್. 2 ಮಧ್ಯಮ ಆಕಾರದ ಈರುಳ್ಳಿ. ಓಕೆ ಅಜ್ಜಿ. ಓಕೆ. ಸೊ ಈಗ ಅಜ್ಜಿ ಈರುಳ್ಳಿ ತಗೊಂಡಿದ್ದಾರೆ. ಅಜ್ಜಿ ಇದು ಹಾಗೆ ಯಾವ ಡಿಶ್ ಅಂತ ಹೇಳ್ಬಿಡಿ, ಯಾವ ಕಡೆ ಡಿಶ್ ಇದು? ಇದು ಮಹಾರಾಷ್ಟ್ರದ ಡಿಶ್. ಓಕೆ. ಆಮೇಲೆ ದಡಪೆ ಪೋಹೆ ಅಂತಾರೆ. ಓಕೆ ಓಕೆ, ಫೈನ್. ಸೊ ಈಗ 2 ಈರುಳ್ಳಿ ತಗೊಂಡಿದ್ದೀರಾ? ಈರುಳ್ಳಿ ಮಧ್ಯಮ ಆಕಾರದ. ಓಕೆ. 1 ಮುಟ್ಟಿಗೆ ಕೊತ್ತಂಬರಿ. ಓಕೆ. ಎಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದಾರೆ ನೋಡಿ. 4 ಹಸಿಮೆಣಸಿನಕಾಯಿ ಸಣ್ಣಗೆ ಹೆಚ್ಚಿದ್ದ ಸರ್. 4 ಹಸಿಮೆಣಸಿನಕಾಯಿ. 2 ಚಮಚೆ ಸಕ್ಕರೆ. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಅಜ್ಜಿ ತುಂಬ ಹೊಸ ಟ್ರೈ ಮಾಡ್ತಿರ್ತಾರೆ. ಅವ್ರಿಗೆ ಕುಕಿಂಗ್ ಚಾನೆಲ್ಸ್ ಅಂದರೆ ಕುಕಿಂಗ್ ಅಂದರೆ ತುಂಬ ಇಷ್ಟ. ಚೆನ್ನಾಗಿ ಮಿಕ್ಸ್ ಮಾಡಬೇಕಾ? ಮಿಕ್ಸ್ ಮಾಡಬೇಕು. ಇದನ್ನು ಕಲಿಸ್ಬೇಕು ಕೈಯಲ್ಲೇ. ನೀರೇನು ಹಾಕಂಗಿಲ್ಲಲ್ಲ? ಇಲ್ಲ. ಓಕೆ. ಇದು ತೆಂಗಿನಕಾಯಿ ನೀರು. ಓಕೆ ಓಕೆ. ತೆಂಗಿನಕಾಯಿ 1 ತೆಂಗಿನಕಾಯಿದ ಅಜ್ಜಿ? 1 ತೆಂಗಿನಕಾಯಿ ನೀರು. ಓಕೆ. ಇದರಲ್ಲಿ ಸ್ವಲ್ಪ ಇದ್ರ ಮೇಲೆ ಚಿಮ್ಮಿಸ್ಕೋಬೇಕು. ನೀರಲ್ಲಿ ತೊಳೆಯೋದೇನು ಬೇಡವಾ ಅವಲಕ್ಕಿನ? ಇಲ್ಲ. ಓಕೆ. ಒರೆಸ್ಕೊಂಡಿರ್ತೇವೆ. ಹಾಂ. ಸೊ ನೀರಲ್ಲೇ ಮಿಕ್ಸ್ ಮಾಡ್ಕೋಬೇಕು ನೋಡಿ. ನಾವು ಯೂಶ್ವಲಾಗಿ ಅವಲಕ್ಕಿ ಯೆಲ್ಲೋ ಕಲರ್ ಒಗ್ಗರಣೆ ಹಾಕ್ಬಿಟ್ಟು ಮಾಡ್ತೀವಲ್ಲ, ಇದು ತುಂಬ ಡಿಫ್ರೆಂಟ್ ಆಗಿದೆ. ಇದನ್ನ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ. ಇದರಲ್ಲಿ ಹಾಕಬೇಕು. ಓಕೆ. ಚೆನ್ನಾಗಿ ಕಲಿಸ್ಬೇಕು. ಓಕೆ. ಒಂದು ಮಧ್ಯಮ ಆಕಾರದ ನಿಂಬೆಹಣ್ಣು. ಓಕೆ. ಒಂದು ನಿಂಬೆಹಣ್ಣಿನ ರಸ. ಏನು ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ನೋಡಿ, ಇದೆಲ್ಲ ಯೂಸ್ ಮಾಡ್ತಾರೆ. ಸೊ ಇನ್ನು ಕಡಲೆ ಬೀಜ, ಸಾಸಿವೆ, ಜೀರಿಗೆ, ಕರಿಬೇವು, ಕಾಯಿ ಇದೆ. ನೋಡೋಣ ಹೆಂಗೆ ಮಾಡ್ತಾರೆ ಅಂತ. ಓಕೆ. ನೆಕ್ಸ್ಟ್ 2 ಚಮಚ. ಓಕೆ. ಎಷ್ಟು ತೊಗೊಂಡಿದ್ದೀರಾ ಅಜ್ಜಿ ಕಾಯಿ ತುರಿ? ಅರ್ಧ ಕಾಯಿ. ಓಕೆ. ಅರ್ಧ ವಡೆ ಕಾಯಿ ತೊಗೊಂಡಿದ್ದಾರೆ. ಇದರಲ್ಲಿ 2-3 ಚಮಚ. ಓಕೆ. ಆಮೇಲೆ ಮತ್ತೆ ಇದು ವಾಪಸ್. ಹಾಂ.
ಮತ್ತೆ ಯೂಸ್ ಇದೆ ಇದು. ಸೊ ಅರ್ಧ ಕಾಯಿ ನೀವು ಗ್ರೈಂಡ್ ಮಾಡಿ ಇಟ್ಕೊಂಡಿರಿ ಈ ಥರ. ಅರ್ಧ ಬೇಕಾದ್ರೆ. ಓಕೆ. ಪ್ರಿಪ್ರೇಷನ್ ಟೈಮ್ ಸ್ವಲ್ಪ ಬೇಕಾಗುತ್ತೆ, ಒಂದು ಹಾಫ್ ಆನ್ ಅವರ್. ರೆಡಿ ಮಾಡೋಕ್ಕೆ ಬೇಗ ಆಗುತ್ತೆ. ನಾನು ವಿಡಿಯೋ ಎಷ್ಟು ಮಾಡ್ತೀನಿ ಅಂದರೆ ಈ 5th ಮಿನಿಟ್ ಆಗಿದೆ ನೋಡಿ, ಆಲ್ಮೋಸ್ಟ್ ಆಗಿದೆ, ಬರೀ ಒಗ್ಗರಣೆ ಬಾಕಿ ಇದೆ. ಹೆಂಗೆ ಚೆನ್ನಾಗಿ ಒತ್ತಿದ್ದಾರೆ ನೋಡಿ ಹಾಗೆ. ಸೊ ಪ್ರಿಪ್ರೇಷನ್ ಟೈಮ್ ಒಂದು ಹಾಫ್ ಆನ್ ಅವರ್, ರೆಡಿ ಮಾಡೋಕ್ಕೆ ಒಂದು 15 ಮಿನಿಟ್ಸ್ ಅಂತ ಅನ್ಕೋಬೋದಲ್ವಾ ಅಜ್ಜಿ? ನೋಡಿ ಚೆನ್ನಾಗಿ ಒತ್ತಬೇಕು. ಆ್ಯಕ್ಚುಲಿ ದಡಪೆ ಅಂದರೆ ದಡಪೆ ಅಲ್ಲ ಅಜ್ಜಿ, ದಡಪೆ ಅಂದರೆ ಒತ್ತು ಅಂತ. ನಾವು ಇದಕ್ಕೆ ಕನ್ನಡದಲ್ಲಿ ಒತ್ತು ಅವಲಕ್ಕಿ ಅಂತ ಹೇಳ್ತೀವಿ. ನಾರ್ಮಲ್ ಅವಲಕ್ಕಿ ಅಂತೀವಲ್ಲ, ಅವಲಕ್ಕಿ ಚಿತ್ರಾನ್ನ ಅದು ಇದು ಅಂತೀವಲ್ಲ. ಸೊ ಇದಕ್ಕೆ ನೀವು ಒತ್ತು ಅವಲಕ್ಕಿ ಅಂತ ಕರಿಬೋದು. ಈಗ ನೋಡಿ ಏನು ಮಾಡ್ತಾರೆ. ಸೊ ಈಗ ಹಾಕಿ ಮುಚ್ಚಿಡೋದು. ಚೆನ್ನಾಗಿ ಒತ್ತಿದ್ರಲ್ಲ ಅಜ್ಜಿ, ಒತ್ತಿ ಈಗ ಕ್ಲೋಸ್ ಮಾಡಿಟ್ಟಿದ್ದಾರೆ. ಸೊ ಹಾಂ, 10 ನಿಮಿಷ ಇಡಬೇಕು. ಓಕೆ, 10 ನಿಮಿಷ ಅಷ್ಟೇ. ಓಕೆ ಓಕೆ. ಸೊ ನೆಕ್ಸ್ಟ್ ಏನು ಮಾಡ್ತಾರೆ ನೋಡೋಣ. ಇಲ್ಲಿ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಓಕೆ. ಸೊ ಈಗ ಒಗ್ಗರಣೆ ರೆಡಿ ಆಗ್ತಾ ಇದೆ. ಏನೇನು ತೊಗೊಂಡಿದ್ದೀರಾ ಅಜ್ಜಿ? ಜೀರಿಗೆ. ಓಕೆ ಅಜ್ಜಿ, ಇದಕ್ಕೆ ತುಪ್ಪದ ಒಗ್ಗರಣೆನಾ ಇಲ್ಲ ಎಣ್ಣೆಲೆ? ಎಣ್ಣೆಲೆ ಮಾಡ್ಬೋದಾ? ಓಕೆ. ಗ್ಯಾಸ್ ಆನ್ ಮಾಡಬೇಕಾ? ಓಕೆ, ಎಣ್ಣೆ ಹಾಕ್ಬಿಟ್ಟು ಮಾಡ್ತಾರೆ. ಓಕೆ. ಸ್ವಲ್ಪ ರೆಗ್ಯುಲರ್ಗಿಂತ ಜಾಸ್ತಿ ತಗೋಬೇಕಲ್ಲ ಎಣ್ಣೆ? ಓಕೆ, ಸ್ವಲ್ಪ ಜಾಸ್ತಿ. ಸ್ವಲ್ಪ ಎಣ್ಣೆ ಕಾಯಕ್ಕೆ ಬಿಡೋಣ. ಹೈ ಫ್ಲೇಮಲ್ಲೇ ಇಟ್ಟಿದ್ದಾರೆ. ಕಡಲೆ ಬೀಜ 1 ಬೌಲ್ ಅಷ್ಟಾ? ಅರ್ಧ ಬೌಲ್. ಓಕೆ. ಬೇಕಾದ್ರೆ ಜಾಸ್ತಿನೂ ಹಾಕೋಬೋದಲ್ಲ ತಿನ್ನಕ್ಕೆ ಇಷ್ಟ ಇರೋರು? ಓಕೆ. ಸೊ ಇದು ಆ್ಯಕ್ಚುಲಿ ಇದು ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ, ಅದು ಹಾಕಿದಷ್ಟು ಟೇಸ್ಟ್ ಜಾಸ್ತಿ ಆಗುತ್ತೆ, ಮತ್ತು ಗುಡ್ ಫಾರ್ ಹೆಲ್ತ್ ಆಲ್ಸೋ ಕಡಲೆ ಬೀಜ. ಸೊ ಟ್ರೈ ಮಾಡ್ಬೋದು ನೀವು ಜಾಸ್ತಿ ಹಾಕ್ಬಿಟ್ಟು. ಇದು ನಾವು ಮಾಡ್ತಿರೋದು 5 ಜನಕ್ಕೆ. ಸೊ 5 ಜನಕ್ಕೆ ಇದೇ ಥರ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಇದನ್ನ ಮತ್ತೆ ಅದನ್ನ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಹಾಕ್ಬೋದು. ತೆಂಗಿನಕಾಯಿ ನೀರು ಜಾಸ್ತಿ ಹಾಕ್ಬೋದಲ್ಲ ಬೇಕಾದ್ರೆ, ಇಲ್ಲ ಅಷ್ಟು ಕರೆಕ್ಟಾ? ಅಷ್ಟು ಕರೆಕ್ಟ್. ಓಕೆ. ಎಣ್ಣೆ ಕಾಯ್ದಿದೆ, ಮೊದಲಿಗೆ ಓಕೆ. ಶೇಂಗಾ ಹಾಕೊಳ್ಳೋಣ. ಶೇಂಗಾ ಹಾಕಿ ಕರೆಕ್ಟ್ ಆಗಬೇಕಲ್ಲ, ಅದ್ರ ಪ್ರಕಾರ ಮಿಕ್ಸ್ ಮಾಡ್ಕೊಳ್ಳೋಣ. ಅಜ್ಜಿಗೆ ಆ್ಯಕ್ಚುಲಿ 84 ಇಯರ್ಸ್ ಆಚೆ. ನಿಮಗೆ 84 ಅಜ್ಜಿಗೆ. ಎಲ್ಲ ಅಡುಗೆ ಮಾಡ್ತಾರೆ ಅವರು. ಸೊ ಎಲ್ಲರಿಗಿಂತ ಫುಲ್ ಸ್ಟ್ರಾಂಗಾಗಿ ಟೇಸ್ಟಾಗಿ ಅಡುಗೆ ಮಾಡೋದು ಅಜ್ಜಿನೇ. ಎಲ್ಲರೂ ಮಾಡ್ತಾರೆ ಆ್ಯಕ್ಚುಲಿ. ನಮ್ಮ ಅತ್ತೆನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆದರೆ ನಮ್ಮ ಅತ್ತೆಗಿಂತ ಒಂದು ಕೈ ಜಾಸ್ತಿ ಅಂದರೆ ನಮ್ಮ ಅತ್ತೆಯವ್ರ ಅಮ್ಮ ಅಂತ ಹೇಳಬೇಕು. ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಟೇಸ್ಟ್ ಅವ್ರದ್ದು. ಚಿಕನ್ ಬಿರಿಯಾನಿ, ಮಟನ್, ಚಿಕನ್, ಫಿಶ್ ಎಲ್ಲನೂ ಮಾಡ್ತಾರೆ. ಹಾಂ, ಓಕೆ. ಅದು ಹುರಿದಿದೆ. ಸೊ ಸಾಸಿವೆ ಹಾಕೊಳ್ಳೋಣ. ಹಾಂ, ಜೀರಿಗೆ. ಓಕೆ, ಮತ್ತೆ ಹುರ್ಕೊಳ್ಳೋಣ. ಸೊ ಅದೇ ಹೇಳ್ತಿದ್ನಲ್ಲ, ಬಂದಾಗ ಅವರೇ ಅಡುಗೆ ಮಾಡಿ ಬಂದಾಗಿಂದ ಆಲ್ಮೋಸ್ಟ್ ಅವರೇ ಬ್ರೇಕ್ಫಾಸ್ಟ್ ಇಲ್ಲ ಏನಾದರೂ ಸ್ಪೆಷಲ್ ಮಾಡಿಕೊಡ್ತಿದ್ದಾರೆ ತುಂಬ ಚೆನ್ನಾಗಿ. ನನಗೆ, ವಿವಿಗೆ, ಅವ್ರ ಮಗಳಿಗೆ, ಅಳಿಯಂಗೆ. ಸೊ ಅವ್ರಿಗೂ ನಾನು ಹೇಳ್ತಾ ಇದ್ದೀನಿ, ಒಂದು ಚಾನಲ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವ್ರ ಮೊಮ್ಮಕ್ಕಳಿದ್ದಾರೆ. ಸೊ ಅವ್ರ ಚಾನಲ್ ಸ್ಟಾರ್ಟ್ ಮಾಡಿಕೊಡಿ, ಮಾಡ್ತಾರೆ ಅಜ್ಜಿ ಅಂತ ಹೇಳ್ತಿದ್ದೀನಿ. ಅಜ್ಜಿಗೇನೆ ಹೇಳ್ತೀನಿ, ಫೋರ್ಸ್ ಮಾಡಿ ಅಜ್ಜಿ ಅಂತ. ಚೆನ್ನಾಗಿರುತ್ತೆ. ಅವ್ರು ಅಕಸ್ಮಾತ್ ಸ್ಟಾರ್ಟ್ ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲಾದರೂ ಹಾಕ್ತೀನಿ, ಇನ್ಕೇಸ್ ಸ್ಟಾರ್ಟ್ ಮಾಡಿದ್ರೆ. ಅವಾಗ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಕರ್ನಾಟಕ, ನಾರ್ತ್ ಕರ್ನಾಟಕ, ಸೌತ್ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಎಲ್ಲ ಡಿಶಸ್ಸು ಮಾಡ್ತಾರೆ ಅವರು. ಮೋಸ್ಟ್ಲಿ ಎಲ್ಲ ಬರುತ್ತೆ ಅವ್ರಿಗೆ. ಸೊ ಈಗ ನೆಕ್ಸ್ಟ್ ಕರಿಬೇವು ಹಾಕೊಳ್ಳೋಣ. ಅದಾಗಿದೆ ಅಲ್ಲ ರೋಸ್ಟ್? ಅಷ್ಟಾಗಿದೆ. ಆಫ್ ಮಾಡೋದಾ? ಓಕೆ. ಕರಿಬೇವು ಹೌದು ನೋಡಿ ತೆಗೆದ್ರು. ಹಾಂ, ಓಕೆ. ಓ ಹಾಗೆ.
ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಈಗ ಮಿಕ್ಸ್ ಮಾಡಬೇಕಲ್ಲ ಚೆನ್ನಾಗಿ. ಮತ್ತೆ ಏನಾದರೂ ಬಿಡಬೇಕಾ ಅಜ್ಜಿ, ಇಲ್ಲ ಇಷ್ಟೇನಾ? ಓಕೆ. ಸೊ ಇದು ಆ್ಯಕ್ಚುಲಿ ಈರುಳ್ಳಿನೂ ಹಸಿ ಇರುತ್ತಲ್ಲ, ಕರಮ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಆ ಸ್ವೀಟ್ದಾಗಲಿ ಕಾಯಿದಾಗಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಕಡೆ ಅವರು ಹಾಂ ಈ ಕಡೆ ಅವರು ನಮ್ಮ ಕಡೆ ಕರ್ನಾಟಕ, ಬೆಂಗಳೂರು, ಹಾಸನ, ಮಂಡ್ಯ, ಮೈಸೂರು ಕಡೆ ಅವ್ರು ಟ್ರೈ ಮಾಡಿರಲ್ಲ ಈ ಥರ. ಯಾಕಂದರೆ ದಡಪೆ ಪೋಹೆ ಅನ್ನೋದೇ ಹೊಸ ವರ್ಡ್ ಅದು. ಸೊ ಟ್ರೈ ಮಾಡಿ, ಇದನ್ನ ಟ್ರೈ ಮಾಡಿದ್ರೆ ನಿಮಗೆ ರೆಗ್ಯುಲರ್ ಆಗಿ ತಿನ್ಬೇಕು ಅನ್ಸುತ್ತೆ. ಇವಾಗ ನಾವು ಮಂಡೇ ತಿಂದಿವಿ, ಇವಾಗ ಮತ್ತೆ ಫ್ರೈಡೇ ತಿಂತಿದ್ದೀವಿ ನೋಡಿ. ಸೊ ರೆಗ್ಯುಲರ್ ಆಗಿ ತಿನ್ಬೇಕು ಅನ್ಸುತ್ತೆ. ಮತ್ತೆ ಇದ್ರಲ್ಲಿ ಆಕ್ಚುಲಿ ಗ್ಯಾಸ್ ಆಗಿಲ್ಲ ನಮಗೆ. ಓಕೆ, ಮಿಕ್ಕಿದ ಕೊಬ್ಬರಿ ಹಾಕಬೇಕು. ಕಾಯಿ ಕೊಬ್ಬರಿ ಅಲ್ಲಲ್ಲ, ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಕೈಯೆಲ್ಲ. ಓಕೆ, ಕೈಯಲ್ಲಿ ಮಿಕ್ಸ್ ಮಾಡಿದಷ್ಟು ಟೇಸ್ಟ್ ಜಾಸ್ತಿ ಇರುತ್ತೆ. ನಾನು ಹೇಳ್ತಿದ್ದಲ್ಲ, ಟ್ರೈ ಮಾಡದೆ ಇರೋ ಟ್ರೈ ಮಾಡಿ. ಆಮೇಲೆ ಇನ್ನೊಂದು ಅಂದರೆ, ನನಗೆ ರೆಗ್ಯುಲರ್ ಅವಲಕ್ಕಿ ತಿಂದರೆ ನನಗೂ ನನ್ನ ಹಸ್ಬೆಂಡ್ಗೂ ವಿವಿಯನ್ಗೂ ಗ್ಯಾಸ್ ಆಗುತ್ತೆ, ತೇಗ್ ಬರ್ತಾನೆ ಇರ್ತದೆ. ಇದ್ರಲ್ಲಿ ಮಾತ್ರ ನಾನು ಅದೇ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಸ್ವಲ್ಪನೂ ತೇಗ್ ಬಂದಿಲ್ಲ, ಏನೂ ಆಗಿಲ್ಲ. ಸೊ ನಮ್ಮ ಅತ್ತನ ಕೇಳಿದಾಗ ಅವರು ಹೇಳ್ತಿದ್ರು, ನಿಂಬೆಹಣ್ಣು ಹಾಕ್ತಾರಲ್ಲ ಅದಕ್ಕೆ ತೇಗ್ ಬರಲ್ಲ, ಅದು ಜಾಸ್ತಿ ಹಾಕ್ತಾರಲ್ಲ ಅಂತ. ಸೊ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಆರಾಮಾಗಿ ತಿನ್ಬೋದು. ಅವಲಕ್ಕಿ ಗ್ಯಾಸ್ ಅಂತ ಅಂದ್ಕೊಂಡಿರೋರು ಇದನ್ನ ಟ್ರೈ ಮಾಡಿ, ನಿಮಗೆ ಅನ್ಸೋದೇ ಇಲ್ಲ ಗ್ಯಾಸ್ ಅಂತ. ಆಯಿತಾ? ವಾವ್, ಸೂಪರ್. ನೋಡಿ, ಆ್ಯಕ್ಚುಲಿ 15 ಮಿನಿಟ್ಸ್ಗಿಂತ ಕಮ್ಮಿ, ತುಂಬ ಬೇಗ ಆಗೋಯ್ತು. 11 ಮಿನಿಟ್ಸ್ ನನ್ನ ಪ್ರಕಾರ ವಿಡಿಯೋ ಈಗ ಕ್ಲೋಸ್ ಆಗ್ತಿರೋದು, ಸ್ಟಾರ್ಟಿಂಗಿಂದ ಎಂಡ್ವರೆಗೂ, ಬರೀ ಕುಕ್ಕಿಂಗ್ ನೋಡಬೇಕು ಅಂದರೆ. ಸೊ ಹೀಗೆ ದಡಪೆ ಪೋಹೆ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ಅಜ್ಜಿ, ತುಂಬ ಚೆನ್ನಾಗಿದೆ ಅಂತ ನಂಗೆ ಗೊತ್ತು. ಸೊ ನಾನು ಟೇಸ್ಟ್ ಮಾಡ್ತೀನಿ. ಏನಾದರೂ ಮತ್ತೆ ಮಾಡಿಸಿದ್ರೆ ಮತ್ತೆ ವಿಡಿಯೋದಲ್ಲಿ ಸಿಗೋಣ. ಇವ್ರ ಹೆಸರು, ನಿಮ್ಮ ಹೆಸರು ಹೇಳಿ? ಚಂಪಾವತಿ ರೌತ್. ಸೊ ಥ್ಯಾಂಕ್ ಯು ಸೋ ಮಚ್ ಅಜ್ಜಿ. Thank you for watching guys. Please do like, subscribe and share my videos. ಇಷ್ಟ ಆದಲ್ಲಿ ಶೇರ್ ಮಾಡಿ, ಇದನ್ನ ಟ್ರೈ ಮಾಡಿ ಕಮೆಂಟ್ಸ್ ಮೂಲಕ ನಮಗೆ ಹೇಳಿ. ಯಾ, ಬಾಯ್. ಬ್ರೇಕ್ಫಾಸ್ಟ್ ರೆಡಿ ಇದೆ ನೋಡಿ. ಲಾಸ್ಟ್ ಇದು ಬಿಟ್ಸ್ ಒಂದು ಹಾಕ್ತೀನಿ 10 ಸೆಕೆಂಡ್ಸ್ದು. ಸೊ ಇದ್ರ ಜೊತೆ ಆ್ಯಕ್ಚುಲಿ ಏನಿದು ಸವನೂರು ಖಾರ, ಇನ್ನೊಂದು ಚಿಕ್ಕದು ಬರುತ್ತೆ, ಆಗ್ರಾ ಮಿಕ್ಸರ್ ಅಲ್ಲ ಅದು ಚೆನ್ನಾಗಿರುತ್ತೆ. ಸೊ ಯಾವ್ದಾದ್ರು ಹಾಕೊಂಡು ತಿನ್ಬೋದು, ಸಾಕು ಮಮ್ಮಿ. ಸೊ ಹೇಗಿದೆ ಟೇಸ್ಟ್ ನೋಡೋಣ ಬನ್ನಿ. ಸಕ್ಕತ್ತಾಗಿದೆ. ನಾನು ಹೇಳಿದ್ನಲ್ಲ, ಮಂಡೇ ತಿಂದಿದ್ದು ಟೇಸ್ಟ್ ಥರನೇ ಇದೆ, ತುಂಬ ಚೆನ್ನಾಗಿದೆ. ಸೊ ನೀವು ಟ್ರೈ ಮಾಡಿ, ತಿನ್ನಿ, ಮಜಾ ಮಾಡಿ.